ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕಿಲ್ಲಿಂಗ್ ಸ್ಟಾರ್ಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಫಿಕ್ಸಾ ಅನ್ನುವಂಥ ಪ್ರಶ್ನೆ ಇದೆ. ಇವತ್ತು ದರ್ಶನ್ ಸೇರಿದಂತೆ 6 ಆರೋಪಿಗಳ ಬೇಲ್ ಭವಿಷ್ಯ, ರೆಗ್ಯುಲರ್ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗ ಮಧ್ಯಂತರ ಜಾಮೀನಿನ ಮೇಲೆ ಇಂಟರಿಮ್ ಬೇಲ್ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ರೆಗ್ಯುಲರ್ ಬೇಲ್ಗೆ ಕೂಡ ಅಪ್ಲೈ ಮಾಡಿದ್ದಾರೆ. ರೆಗ್ಯುಲರ್ ಬೇಲ್ನ ವಾದ ಪ್ರತಿವಾದ ಕೂಡ ನಡೆದಿದೆ. ಇವತ್ತು ದರ್ಶನ್ ಸೇರಿದಂತೆ 6 ಆರೋಪಿಗಳ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ನಡೆಯುತ್ತೆ ಅರ್ಜಿ ವಿಚಾರಣೆ. ಕುತೂಹಲಕಾರಿ ವಾದವನ್ನ ಮಂಡಿಸಿದ್ರು ಹಿರಿಯ ವಕೀಲ ಸಿ.ವಿ. ನಾಗೇಶ್. ಇವತ್ತು ಕೂಡ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸಲಿದ್ದಾರೆ. ಪ್ರತಿವಾದವನ್ನ ಮಂಡಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಇವತ್ತಿಗೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿತ್ತು. ಹೈಕೋರ್ಟ್ನಲ್ಲಿ ಈ ಹಿಂದೆ ಕೂಡ ಕುತೂಹಲಕಾರಿ ವಾದವನ್ನ ಸಿ.ವಿ. ನಾಗೇಶ್ ಮಂಡಿಸಿದ್ರು. ಇವತ್ತು ಕೂಡ ಸಿ.ವಿ. ನಾಗೇಶ್ ವಾದ ಮಂಡಿಸಲಿದ್ದಾರೆ. ಪ್ರತಿವಾದವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಮಂಡಿಸಲಿದ್ದಾರೆ. ಒಂದಷ್ಟು ಅಂಶಗಳನ್ನ ಸಿ.ವಿ. ನಾಗೇಶ್ ವಾದದಲ್ಲಿ ಮುಂದಿಟ್ಟಿದ್ರು. ಕಿಡ್ನಾಪ್ ಮತ್ತು ಕೊಲೆ ಆರೋಪದಲ್ಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ. ಕಿಡ್ನಾಪ್ಗೆ ಬೇಕಾಗಿದ್ದಂತಹ ಬೇಸಿಕ್ ವಿಚಾರಗಳು ಇದರಲ್ಲಿ ಇರಲಿಲ್ಲ. ಸೊ ಆತನನ್ನ ಕರ್ಕೊಂಡು ಬಂದಾಗ ಯಾವುದೇ ಬಲ ಪ್ರಯೋಗ ಅವನ ಮೇಲೆ ಮಾಡಿಲ್ಲ. ಆಮೇಲೆ ರೇಣುಕಾಸ್ವಾಮಿ ಏನು ಚಿಕ್ಕ ಮಗು ಅಲ್ಲ, ಸ್ವ ಇಚ್ಛೆಯಿಂದ ಬಂದಿರೋದು. ದರ್ಶನ್ ಮೇಲೆ ಐಪಿಸಿ ಸೆಕ್ಷನ್ 364 ಆರೋಪ ಇದೆ. ಇದು ಕಿಡ್ನಾಪ್ಗೆ ಸಂಬಂಧಪಟ್ಟಿದ್ದು. ಸೊ ರೇಣುಕಾಸ್ವಾಮಿ ಅಪ್ರಾಪ್ತನಲ್ಲ, ಅವನನ್ನ ಬಲವಂತವಾಗಿ ಏನು ಕರ್ಕೊಂಡು ಬಂದಿಲ್ಲ ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಮಧ್ಯಂತರ ಜಾಮೀನು ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ಇಷ್ಟು ದಿನ ಆಲ್ಮೋಸ್ಟ್ 3-4 ವಾರಗಳು ಕಳೀತಾ ಬಂದರೂ ಕೂಡ ಅವರ ಒಂದು ಸರ್ಜರಿ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಇಲ್ಲ. ಅದರ ಮಧ್ಯೆ ಈಗ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಇವತ್ತು ಅದರ ವಿಚಾರಣೆ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಸಿಂಧೂರ, ಏನು ಮಂಗಳವಾರ ಕೂಡ ಅವರ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಸಿ.ವಿ. ನಾಗೇಶ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಪಾತ್ರದ ಕುರಿತಂತೆ ಸಾಕಷ್ಟು ಸುದೀರ್ಘವಾಗಿ ಒಂದು ವಾದವನ್ನು ಮಾಡಿದ್ರು. ಮತ್ತು ಪೊಲೀಸ್ ತನಿಖಾಧಿಕಾರಿಗಳು ಏನು ಒಂದು ತನಿಖೆಯಲ್ಲಿ ಮಾಡಿರುವಂತಹ ಅಂಶಗಳೇನಿದೆ ಅದನ್ನೆಲ್ಲವೂ ಕೂಡ ಉಲ್ಲೇಖವನ್ನು ಮಾಡಿದ್ರು. ಅಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ವಿರುದ್ಧ ಕೂಡ ಆರೋಪವನ್ನು ಕೇಳಿ ಬಂದಿದೆ. ಆದ್ರೆ ಒಂದು ರೇಣುಕಾಸ್ವಾಮಿಯನ್ನ ಕರೆತರುವಂತಹ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಲಿಲ್ಲ. ಬದಲಿಗೆ ಅವರು ಚಿತ್ರದುರ್ಗದಿಂದ ಬರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ನಿಂತು ಬಾರಲ್ಲಿ ಮದ್ಯವನ್ನು ಖರೀದಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರೇ ಕೂಡ ಫೋನ್ ಪೇ ಮೂಲಕ 650 ರೂಪಾಯಿ ಹಣವನ್ನು ಕೂಡ ಸಂದಾಯ ಮಾಡಿದ್ದಾರೆ. ಆಗ ಇದು ಕಿಡ್ನಾಪ್ ಕೇಸ್ ಹೇಗಾಗುತ್ತೆ? ವಿನಾಕಾರಣವಾಗಿ ಏನು ಇವರ ವಿರುದ್ಧವಾಗಿ ಕಿಡ್ನಾಪ್ ಪ್ರಕರಣವನ್ನ ಸೇರಿಸಲಾಗಿದೆ. ಮತ್ತೆ ಇವರು ಅಪ್ರಾಪ್ತ ಬಾಲಕನೂ ಅಲ್ಲ, ಅಂದ್ರೆ ಅವರಿಗೆ ವಿವೇಚನೆ ಇಲ್ಲದೆ ಬಂದಿಲ್ಲ. ಅವರು ಬರುವಂತ ಸಂದರ್ಭದಲ್ಲಿ ಕೂಡ ಪ್ರತಿನಿತ್ಯ ಹೇಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಅದೇ ರೀತಿಯಾಗಿ ಹೋಗಿದ್ದಾರೆ. ಮತ್ತೆ ಸಂಜೆ ವಾಪಸ್ ಬರ್ತೇನೆ ಅಂತ ಹೇಳಿ ಕೂಡ ತಮ್ಮ ಪೋಷಕರಿಗೆ ಕರೆಯನ್ನು ಮಾಡಿ ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಇದು ಕಿಡ್ನಾಪ್ ಹೇಗಾಗುತ್ತೆ ಅಂತ ಹೇಳಿದ್ರು. ಇನ್ನು ಸಾಕ್ಷಿನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡುವಂತ ಸಂದರ್ಭದಲ್ಲಿ ಕೂಡ ಏನು ಒಂದು ಮೃತದೇಹವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸುವಂತ ಸಂದರ್ಭದಲ್ಲಿ ಅದು ಸಾಕ್ಷಿ ನಾಶ ಆಗೋದಿಲ್ಲ ಅಂತ ಕೂಡ ಹೇಳಿದ್ರು. ಇದಾದ ಬಳಿಕ ಏನು ನಟ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೆಗ್ಯುಲರ್ ಬೇಲ್ಗೆ ಕೂಡ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ದೀವಿ. ಹಾಗಾಗಿ ಅವರಿಗೆ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅನ್ನ ರೆಗ್ಯುಲರ್ ಬೇಲ್ ಏನಿದೆ ಅದನ್ನ ಮಂಜೂರು ಮಾಡಬೇಕಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಂಡ್ರು. ಯಾಕಂದ್ರೆ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ತಿರುಚಲಾಗಿದೆ. ಯಾಕಂತ ಹೇಳಿದ್ರೆ ಆ ಸ್ಥಳದಲ್ಲಿ ಹತ್ಯೆ ಮಾಡೋಕ್ಕೆ ಬಳಸದಂತಹ ವಸ್ತುಗಳೇನಿದ್ದು ಹಗ್ಗ ಆಗಿರ್ಬೋದು, ಮೆಗ್ಗರ್ ಆಗಿರ್ಬೋದು ಮತ್ತು ಪೊಲೀಸ್ ಲಾಠಿ ಇರ್ಬೋದು, ಎಲ್ಲ ವಸ್ತುಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. 9ನೇ ತಾರೀಕು ಪ್ರಕರಣ ಆದ್ರೆ 14ನೇ ತಾರೀಕು ದರ್ಶನ್ ಅವರ ಮನೆಗೆ ತೆರಳಿ ಸ್ಪಾಟ್ ಮಾರ್ಚರ್ ಮಾಡಿದ್ದಾರೆ. ಮತ್ತು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಅವರು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಚಪ್ಪಲಿಯನ್ನು ಬಳಸಿದ್ರು ಅಂತ ಹೇಳ್ತಾರೆ. ಆದ್ರೆ ಶೂ ಅನ್ನ ರಿಕವರಿ ಮಾಡಿದ್ದಾರೆ. ಮತ್ತು ಅವರು ಧರಿಸಿದಂತ ಬಟ್ಟೆ ಮೇಲೆ ರಕ್ತದ ಕಲೆಗಳಿದ್ಲು ಅಂತ ಹೇಳ್ತಾರೆ. ಅದನ್ನ ವಾಶ್ ಮಾಡಿ ಹಾಕಿದ್ರು. ಅಂದ್ರೆ ಈ ವಾಶ್ ಮಾಡದಂತ ಸಂದರ್ಭದಲ್ಲಿ ರಕ್ತದ ಕಲೆಗಳು ಹೇಗೆ ಬರುತ್ತೆ ಅಂದ್ರೆ ಪೊಲೀಸರು ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ವಾದವನ್ನ ಮಾಡಿದ್ರು. ಅದಕ್ಕೆ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದ ಮಾಡುವಂತದ್ದು. ಯಾಕೆ ಇದೇ ಅಂಶಗಳನ್ನು ಇಟ್ಕೊಂಡು CCH ಕೋರ್ಟ್ ನಲ್ಲಿ ಕೂಡ ಜಾಮೀನಿಗೆ ಒಂದು ಮನವಿಯನ್ನ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಜಾಮೀನು ಅರ್ಜಿ ಅಂದ್ರೆ ಮನವಿಯನ್ನ ತಿರಸ್ಕರಿಸಿದ ಸಂದರ್ಭದಲ್ಲಿ ಸೊ ಅವರು ಹೈಕೋರ್ಟ್ಗೆ ಬಂದು ಮನವಿಯನ್ನ ಸಲ್ಲಿಸಿಕೊಂಡ್ರು. ಈಗ ಅವರಿಗೆ ಮಧ್ಯಂತರ ಜಾಮೀನನ್ನು ಕೂಡ ಇದೇ ನ್ಯಾಯಾಧೀಶರು ಕೂಡ ಮಂಜೂರು ಮಾಡಿದ್ರು. ಈ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಲಕ್ಷ್ಮಣ್, ನಾಗರಾಜ್ ಮತ್ತು ಅನುಕುಮಾರ್ ಅವರ ಒಟ್ಟು 6 ಜನರ ಒಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತು 2:30ಕ್ಕೆ ಇರುವಂತದ್ದು. ಏನಾಗಬಹುದು ಅನ್ನುವಂತ ಕುತೂಹಲ ಕೂಡ ಇದೆ. ಇದರ ಮಧ್ಯೆ ಕೂಡ ಅವರಿಗೆ ಇದುವರೆಗೂ ಕೂಡ ಆಪರೇಷನ್ ಆಗದೆ ಇರುವಂತಹ ಅಂಶಗಳನ್ನು ಇಟ್ಟುಕೊಂಡು ಕೂಡ ಒಂದು ಪ್ರತಿವಾದವನ್ನು ಸಲ್ಲಿಸುವ ಸಾಧ್ಯತೆ ಇರುವಂತದ್ದು. ಸಿಂಧೂರ, ಆಲ್ ರೈಟ್, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.